ಎವ್ರಿವನ್ ನಾನು ತೇಕ್ಟಿ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಾದಮೇಲೆ ನಾವು ಆ್ಯಕ್ಚುಲಿ ಆಲಪಿಗೆ ಹೋಗೋಕ್ಕಿತ್ತು. ಆಲಪಿಗೆ ಹೋಗೋಕ್ಕಂತ ಮಾರ್ನಿಂಗ್ ನಾವು ಸ್ವಲ್ಪ ಬೇಗನೆ ರೆಡಿ ಆದ್ವಿ. ಬಿಕಾಸ್ ಏನಂತ ಹೇಳಿದ್ರೆ ನಿಮ್ಗೆ ಇದರಲ್ಲೂ ಅಷ್ಟೇ ತುಂಬ ಏನು ಟೈಮ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಆಲಪಿ ನಿಮಗೆ ತೇಕ್ಡಿಯಿಂದ ಆಲಪಿ ತುಂಬ ಹತ್ರನೇ ಇದೆ. ಇಟ್ಸ್ ನಾಟ್ ಟೂ ಫಾರ್. ಬಟ್ ಮಧ್ಯದಲ್ಲಿ ನಮಗೆ ನಮ್ಮ ಡ್ರೈವರ್ ಸೂರಜ್ ಅವರು ಬಂದುಬಿಟ್ಟು ಒಂದು ಕಾಂಪ್ಲಿಮೆಂಟರಿ ಸೈಟ್ ಸೀಯಿಂಗ್ ಅಂತ ನನಗೋಸ್ಕರ ಪ್ಲ್ಯಾನ್ ಮಾಡಿದರು. ಆ್ಯಕ್ಚುಲಿ ಆ ಪ್ಲೇಸ್ ಅಂತ ಹೇಳಿದರೆ ಹೆವನ್ಗೆ ಆಲ್ಮೋಸ್ಟ್ ನಾನು ಹೆವನ್ಗೆ ಹೋಗಿ ಬಂದಷ್ಟು ಫೀಲ್ ಆಗೋಯಿತು. ಆ್ಯಕ್ಚುಲಿ ನಾವು ಮೇನ್ ಹೈವೇ ರೂಟಿಂದ ಹೋಗಲಿಲ್ಲ ನಾವು ಆಲಪಿಗೆ. ಇವರು ಸೇಮ್ ಇವರಂತ ಹೇಳಿದ್ರೆ ಒಂದು ಇದುಕಿ ಅಂತ ಒಂದು ರೋಡ್ ಬರುತ್ತೆ. ಅಲ್ಲಿ ಏನಂತ ಹೇಳಿದ್ರೆ ಪೀರುಮೇಡ್ ಅಂತ ಒಂದು ಪ್ಲೇಸ್. ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪರಂತುಂಪರ ಅಂತ ನೇಮ್ ಬರ್ತಾಯಿತ್ತು. ಆ್ಯಕ್ಚುಲಿ ನಾನೇನಾದರೂ ಮಲಯಾಳಿ ಸ್ಲ್ಯಾಂಗಲ್ಲಿ ಹೇಳಿಲ್ಲ ಇರ್ಬೋದು, ಬಟ್ ಗೊತ್ತಿರೋರು ಅರ್ಥ ಮಾಡ್ಕೋತಾರೆ ಇದನ್ನ. ಅಲ್ಲಿ ಏನಂತ ಹೇಳಿದರೆ ನಿಮಗೆ ಇದು ನಾರ್ಮಲಾಗಿ ನಿಮಗೆ ಟೂರ್ ಪ್ಯಾಕೇಜಲ್ಲಿ ಈ ಪ್ಲೇಸಸ್ನ ಅವ್ರು ಕೊಡೋದೇ ಇಲ್ಲ. ಇದು ನಮ್ಮ ಡ್ರೈವರ್ ನಮಗೋಸ್ಕರ ತುಂಬ ಕಾಂಪ್ಲಿಮೆಂಟರಿ ಆಗಿ ಒಂದು ಇದನ್ನು ಪ್ಲ್ಯಾನ್ ಮಾಡಿದರು. ಸೊ ಅದಕ್ಕೆ ಅವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ ನೀವು 8 o'clockಗೆ ತೇಕ್ಟಿಯಿಂದ ಬಿಡಬೇಕು ಅಂತ ಹೇಳಿದರು. ಬಟ್ ನಾನೊಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ತೊಗೊಂಡೆ. ಬಿಕಾಸ್ ನನ್ನ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದೇ 8 o'clock ಇತ್ತು. ಸೊ 8:30ಗೆ ನಾವು ಆ್ಯಕ್ಚುಲಿ ತೇಕ್ಟಿಯಿಂದ ಬಿಟ್ಬಿಟ್ಟು ಆಲಪಿಗೆ ಸ್ಟಾರ್ಟ್ ಮಾಡಿದ್ವಿ. ಹೋಗುವಾಗ ನೋಡಿ ಇದಕ್ಕೆ ಅಂತ ಒಂದು ರೂಟಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಎಷ್ಟು ಬ್ಯೂಟಿಫುಲ್ ಇತ್ತು ಅಂತ ಹೇಳಿದರೆ, ಇದು ನಿಮಗೆ ಹೈವಲ್ಲಿ ನೀವು ಹೋದರೆ ನಿಮಗೆ ಈ ಪ್ಲೇಸ್ ಸಿಕ್ಕಲ್ಲ. ನಾನು ಹೇಳ್ದೆ ಅಲ್ಲ, ಆ ನೇಮನ್ನು ಫಾಲೋ ಮಾಡಿಕೊಂಡು ನೀವು ಹೋಗಿ. ಮತ್ತು ನಿಮಗೆ ಆ ನೇಮ್ ಬೇಕಂತ ಹೇಳಿದರೆ ನೀವು ನನ್ನ ವೀಡಿಯೋನ ಮತ್ತೆ ಫಾಲೋ ಮಾಡಿ ಕೇಳಿಸ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಹೋಗಿ. ಇಲ್ಲಿ ಏನಂತ ಹೇಳಿದರೆ ಈ ರೂಟಲ್ಲಿ ನಾನು ಹೋಗುವಾಗ ನನಗೆ ಎಷ್ಟು ಆಶ್ಚರ್ಯ ಆಯ್ತು ಅಂತ ಹೇಳಿದರೆ, ಎಲ್ಲಿ ನೋಡಿದ್ರೂ ನೇಚರ್ ಬ್ಯೂಟಿನೇ ಕಾಣಿಸ್ತಾ ಇತ್ತು. ಎಷ್ಟು ಗ್ರೀನ್ರಿ, ಹಿಲ್ಸು ಆ ಥರ ಇತ್ತು. ಇಲ್ಲಿ ನಾವು ಬಂದಿದ ತಕ್ಷಣ, ಈ ಸ್ಪಾಟ್ಗೆ ಬಂದಿದ ತಕ್ಷಣ, ಈ ಸ್ಪಾಟ್ ಬಂದು ಪರಂತುಂಪಾರ ಅಂತ ಕರೀತಾರೆ. ಇಲ್ಲಿ ಏನಂತ ಹೇಳಿದರೆ ಕಾರಿಂದ ಇಳಿದಿದ ತಕ್ಷಣವೇ ಎಷ್ಟು ವಿಂಡ್ ಇತ್ತು ಅಂತ ಹೇಳಿದ್ರೆ, ನನಗೆ ಒಂದು ಮೊಮೆಂಟಲ್ಲಿ ಏನು ಅನಿಸ್ತಾ ಇತ್ತು, ನಂದು ಮೊಬೈಲೆಲ್ಲ ಹಾರೋಗ್ಬಿಡತ್ತೇನೋ. ನಮ್ಮದು ಆ್ಯಕ್ಚುಲಿ ಡ್ರೆಸ್ಸಸ್ ಕೂಡ ಅಷ್ಟೇ ಹಾಗೆ ಬ್ಲೋ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇತ್ತು ಈ ಪ್ಲೇಸ್. ಇಲ್ಲೇನಂತ ಹೇಳಿದ್ರೆ ಏನು ಕ್ರೌಡೂ ಇರಲ್ಲ, ವೆಹಿಕಲ್ಸೂ ಇರಲ್ಲ, ಯಾರೂ ಎಕ್ಸ್ಟ್ರಾ ನೋಡೋಕ್ಕೆ ಯಾರೂ ಬಂದಿರಲ್ಲ ಇಲ್ಲಿ. ಬಿಕಾಸ್ ಇದು ಒಂಥರ ಹಿಡನ್ ಪ್ಲೇಸು. ಅದಕ್ಕೆ ನನಗೆ ನಮ್ಮ ಡ್ರೈವರ್ ಸೂರಜ್ ಅವರು ತುಂಬ ಇಷ್ಟ ಆಗಿದ್ದು. ನಮಗೆಲ್ಲ ಹಿಡನ್ ಪ್ಲೇಸಸ್ಸು, ಬೆಸ್ಟ್ ಪ್ಲೇಸಸ್ ಏನಿದೆ ಅದನ್ನು ತೋರಿಸಿದ್ದಾರೆ. ಸೊ ನನಗೆ ಇಲ್ಲಿ ಕರ್ಕೊಂಬಂದರು. ಇಲ್ಲಿ ಕರ್ಕೊಂಬಂದಿದ ತಕ್ಷಣ ನಾನು ಇಳ್ದಿದ ತಕ್ಷಣ ಅದು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಮೈ ಗಾಡ್, ನನಗೆ ಏನಂತ ಹೇಳಿದ್ರೆ ಐ ಹ್ಯಾವ್ ಸೀನ್ ಹೆವೆನ್ ಅಂತ ಆ ಥರ ಫೀಲ್ ಆಯಿತು. ಅಲ್ಲಿ ಯಾರೋ ಒಬ್ಬರು ಇನ್ಫ್ಲುಯೆನ್ಸರ್ ಬಂದುಬಿಟ್ಟು ಅವರು ಇದನ್ನು ವಿಡಿಯೋ ಶೂಟ್ ಮಾಡ್ಕೋತಾ ಇದ್ರು. ಆ್ಯಕ್ಚುಲಿ ಅವ್ರನ್ನ ನಾನು ಇದು ವೀಡಿಯೋಸ್ ಮಾಡೋದು ನೋಡಿದ್ದೀನಿ. ತುಂಬ ಅದು ಪಾಪ ಟ್ರೋಲ್ ಕೂಡ ಆಗಿದ್ದಾರೆ ಕೆಲವೊಂದೊಂದು ವೀಡಿಯೋಸು ಅವರಿದ್ರು. ಸೊ ನಾನೇನು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಬಟ್ ಐ ಅಂಡರ್ಸ್ಟುಡ್ ದ್ಯಾಟ್ ಅದೇ ಸೇಮ್ ಪರ್ಸನ್ ಅಂತ ಹೇಳ್ಬಿಟ್ಟು ಅಲ್ಲಿ ವೀಡಿಯೋ ಮಾಡ್ತಾಯಿದ್ರು ಅವರು. ನಾವು ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ಇಲ್ಲಿ ಫುಲ್ ಹಿಲ್ಸ್ ಅಂದರೆ ಫುಲ್ ಹಿಲ್ಸ್. ನೀವೇನಂತ ಹೇಳಿದ್ರೆ ಅದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನೀವು ಆ್ಯಕ್ಚುಲಿ ಫುಲ್ ಸ್ಟೀಪ್ ಇದೆ. ಅದೊಂಥರ ಅಷ್ಟೊಂದು ಚಾನ್ಸ್ ತೊಗೊಳಕ್ಕೆ ಹೋಗ್ಬಾರ್ದು, ಮುಂದೆ ಹೋಗಲೇಬೇಡಿ ನೀವು. ಅಷ್ಟಂದರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಯಾರು ಈ ಪ್ಲೇಸ್ಗೆ ನಿಮ್ಗೆ ಯಾರು ಟೂರ್ ಪ್ಯಾಕೇಜಸ್ಸು ಆಗಲಿ, ಇಲ್ಲ ನಿಮ್ಮ ಗೈಡ್ ಆಗಲಿ, ನಿಮ್ಮ ಡ್ರೈವರ್ ಆಗಲಿ, ಯಾರೂ ಇದನ್ನು ಕರ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳೋದು ಇಲ್ಲ, ಏನೂ ಇಲ್ಲ. ಬಟ್ ನಮ್ಮ ಡ್ರೈವರ್ ಹಿ ವಾಸ್ ಸೋ ಕೈಂಡ್, ನಮಗೆ ಈ ಪ್ಲೇಸನ್ನು ತೋರಿಸ್ಕೊಟ್ರು. ನಾನು ಹೇಳ್ತೀನಿ ನೀವೆಲ್ಲರೂ ಇದನ್ನು ವಿಸಿಟ್ ಮಾಡಲೇಬೇಕು. ಅಷ್ಟಂದರೆ ಅಷ್ಟು ಬ್ಯೂಟಿಫುಲ್ ಇದೆ. ನಾನೇನಂದರೆ ವಿಡಿಯೋದಲ್ಲಿ ಯು ಕೆನಾಟ್ ಫೀಲ್ ಇಟ್ ಅದ್ರ ಬ್ಯೂಟಿನ. ನೀವು ಆ್ಯಕ್ಚುಲಾಗಿ ಅಲ್ಲಿ ಹೋಗಿ ನಿಂತು ಆ ಹಿಲ್ಸು, ಆ ವಿಂಡ್ ಅದನ್ನೆಲ್ಲ ಫೀಲ್ ಮಾಡಿದರೆ ಮೈ ಗಾಡ್, ಇದು ಮೈಂಡ್ ಬ್ಲೋಯಿಂಗ್ ಇತ್ತು. ನನ್ನ ಲೈಫಲ್ಲಿ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊತೀನಿ ನಾನು ಅದನ್ನು ನೋಡಿದ್ದು. ಆಮೇಲೆ ನಾವು ಬಂದ್ವಿ. ಆಮೇಲೆ ಏನಂತ ಹೇಳಿದ್ರೆ ಆ ಪ್ಲೇಸ್ ತೋರ್ಸೋಕ್ಕೋಸ್ಕರನೇ ನಮಗೆ ಅವರು ಕಟ್ ರೂಟಲ್ಲಿ ಕರ್ಕೊಂಡು ಹೋಗಿದ್ರು. ಆಮೇಲೆ ಮತ್ತೆ ನಾವು ಮೇನ್ ರೋಡ್ಗೆ ಜಾಯಿನ್ ಆದ್ವಿ. ಮೇನ್ ರೋಡ್ಗೆ ಜಾಯಿನ್ ಆದಮೇಲೆ ಮಧ್ಯದಲ್ಲಿ ನಾವು ಒಂದು ಕಡೆ ಕಾಫಿ ಕೂಡ ಕುಡಿದ್ವಿ. ಸೊ ಅವಾಗ ನಾನು ಸ್ವಲ್ಪ ಈ ಥರ ವೀಡಿಯೋಸ್ ಎಲ್ಲ ತೊಗೊಂಡೆ. ನಮ್ಮ ಡ್ರೈವರ್ ಹೇಗೆ ಗೈಡ್ ಮಾಡ್ತಾರೆ ಕೇಳಿಸ್. ये है कुटनाडन डिवीजन है. सी लेवल से 6 या 8 फीट नीचे है. ओके. फिर भी इधर राइस पैडी फील्ड्स है, छोटे छोटे वाटरवेज है, रेसिडेंशियल एरिया है, सेपरेटेड आइलैंड्स है बहुत जगह. ओके. ऐसा है इसका स्पेशलिटी.
सब दुनिया में खाली एक 6-7 जगह है, उसमें एक जगह ये है। वो है आलपी आलपी का कुटनाडन डिवीजन। ओके, कुट्टनाड कुटनाडन हाँ। ಓಕೆ. ನೀವು ಕೇಳಿಸ್ಕೊಳ್ಳಲ್ಲ, ನಾವು ಇವಾಗ ಕುಟ್ಟನಾಡನ್ ಡಿವಿಷನ್ಗೆ ಬಂದಿದ್ವಿ. ನಾವು ಆ್ಯಕ್ಚುಲಿ ಸಿ ಲೆವೆಲಿಂದಾನು ಕೆಳಗಡೆ ಇದ್ದೀವಿ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನೋಡಿದ್ರಲ್ಲ. ಆಲಪಿ ಸ್ಟಾರ್ಟ್ ಆಗಿದ ತಕ್ಷಣವೇ ನಿಮಗೆ ಬ್ಯಾಕ್ ವಾಟರ್ಸು ನಿಮ್ಗೆ ರೋಡ್ ಸೈಡಲ್ಲೇ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಲಪಿ ಎಗೇನ್ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಚಿಕ್ಕ ಸಿಟಿ. ಸೇಮ್ ನಿಮಗೆ ತೇಕ್ಡಿ ಹೆಂಗೆ ಚಿಕ್ಕ ಸಿಟಿನೋ ಅದೇ ಥರನೇ ಆಲಪಿ ಕೂಡ ತುಂಬ ಚಿಕ್ಕ ಸಿಟಿ. ಬಟ್ ಕಂಪ್ಯಾರಿಟಿವ್ಲಿ ತೇಕ್ಡಿಕ್ಕಿಂತ ಸ್ವಲ್ಪ ಆಲಪಿಸ್ ಇನ್ನೊಂದು ಸ್ವಲ್ಪ ದೊಡ್ಡ ಇದೆ. ಬಟ್ ಏನಂತ ಹೇಳ್ತೀವಿ, ಇಟ್ಸ್ ನಾಟ್ ಅ ಹೈಟೆಕ್ ಸಿಟಿ, ಒಂಥರ ವಿಲೇಜ್ ಟಚ್ ಇರೋವಂಥ ಸಿಟಿ, ಚಿಕ್ಕ ಸಿಟಿ. ಮತ್ತು ಚಿಕ್ಕ ಚಿಕ್ಕ ರೋಡ್ಸ್ ಇರುತ್ತೆ. ಹೈವೇ ಬಿಟ್ಟರೆ ನೀವು ಸಿಟಿ ಒಳಗಡೆ ಹೋದರೆ ಎಲ್ಲ ಕಡೆನೂ ಚಿಕ್ಕ ಚಿಕ್ಕದು ಸಿಟಿ ಇತ್ತು. ಇಲ್ಲಿ ನಿಮಗೆ ಪ್ಯಾಡಿ ಫೀಲ್ಡ್ ಕೂಡ ಇತ್ತು. ಬರೀ ನೀರು, ಎಲ್ಲ ಕಡೆನೂ ನೀರು, ಬ್ಯಾಕ್ ವಾಟರ್ಸೇ ಕಾಣಿಸ್ತಾ ಇತ್ತು. ಆಮೇಲೆ ನಾವಿಲ್ಲಿ ಮಧ್ಯದಲ್ಲಿ ಒಬ್ಬರು ಫಿಶ್ ಮಾಡ್ತಾಯಿದ್ರು, ಲಾಬ್ಸ್ಟರ್ ಎಲ್ಲ. ಅದನ್ನು ಹೋಗಿ ಚೆಕ್ ಮಾಡಿದ್ವಿ. ಆ್ಯಕ್ಚುಲಿ ಅವ್ರು ಎಷ್ಟು ಹೇಳಿದ್ರು ಅಂತ ಹೇಳಿದ್ರೆ, ಇದೆಲ್ಲ ಅವರೇ ಫ್ರೆಶ್ ಆಗಿ ಏನಂದರೆ ಫಿಶಿಂಗ್ ಮಾಡಿ ತಂದಿರೋದು. ಲಾಬ್ಸ್ಟರ್ಗೆ 1 ಕಿಲೋಗೆ 1200 ಅಂತ ಏನೋ ಹೇಳಿದರು. ಬಟ್ ನಮ್ಮ ಡ್ರೈವರ್ ಹೇಳ್ತಾಯಿದ್ರು ಇದು ಅಷ್ಟು ಫ್ರೆಶ್ ಇಲ್ಲ, ಬಟ್ ಜನರಲ್ ಆಗಿ ಎಲ್ಲ ಕಡೆನೂ ಅವರು ಫಿಶ್ ಎಲ್ಲ ಮಾರ್ತಾ ಇರ್ತಾರಲ್ಲ ಈ ಥರ ರೋಡ್ ಸೈಡಲ್ಲಿ, ತುಂಬ ಫ್ರೆಶ್ ಇರುತ್ತೆ ಅಂತ. ಬಟ್ ಜಸ್ಟ್ ನಾನು ಸುಮ್ಮನೆ ವೀಡಿಯೋ ತೊಗೊಳೋಕ್ಕೋಸ್ಕರ ಅಲ್ಲಿ ಸ್ಟಾಪ್ ಮಾಡಿ ಆ ವಿಡಿಯೋ ತೊಗೊಂಡೆ. ನಮಗೇನು ಫಿಶ್ ಏನು ಬಾಯ್ ಮಾಡೋಕ್ಕಿರಲಿಲ್ಲ. ಸಪೋಸ್ ನಿಮಗೇನಾದರೂ ಆ ಥರ ಲಾಬ್ಸ್ಟರ್ ತಿನ್ನಬೇಕು, ನೀವೇ ಕುಕ್ ಮಾಡಿಸ್ಕೊಂಡು ತಿನ್ನಬೇಕು ಅಂತ ಹೇಳಿದರೆ, ನಾವು ಆ್ಯಕ್ಚುಲಿ ಇವತ್ತು ಹೋಗ್ತಾ ಇದ್ದಿದ್ದು ಆಲಪಿ ಹೌಸ್ ಬೋಟಲ್ಲಿ ಸ್ಟೇ ಮಾಡೋಕ್ಕೆ. ನೀವು ಬೇಕಾದರೆ ಅದನ್ನು ತೊಗೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಕುಕ್ ಮಾಡಿ ಕೊಡೋಕ್ಕೆ ಕೂಡ ಹೇಳ್ಬೋದು. ಅದು ಆಪ್ಷನ್ ಇರುತ್ತೆ ನಿಮಗೆ ಹೌಸ್ ಬೋಟಲ್ಲಿ. ನೀವು ಆ ಥರ ಏನಾದರೂ ಇದ್ದರೆ ಫಸ್ಟೇ ನಿಮ್ಮ ಹೌಸ್ ಬೋಟ್ ಅವ್ರಿಗೆ ಕಾಲ್ ಮಾಡ್ಕೊಂಡ್ಬಿಟ್ಟು ಕೇಳಿಕೊಂಡು ತೊಗೊಂಡೋಗಿ. ನಾವು ಆ್ಯಕ್ಚುಲಿ ಇವತ್ತು ಬುಕ್ ಮಾಡಿರೋದು ಗೋಲ್ಡ್ ರಿವರ್ ಅಂತ ಹೇಳಿಬಿಟ್ಟು ಇದು ಹೌಸ್ ಬೋಟ್ನ ಆಲಪಿಯಲ್ಲಿ ಬುಕ್ ಮಾಡಿದ್ವಿ. 1 ನೈಟ್ ಸ್ಟೇ ಇತ್ತು ನಮಗೆ. ನಿಮಗೆಲ್ಲ ಇಲ್ಲಿ ಏನಂತ ಹೇಳಿದ್ರೆ, ರೋಡ್ಸ್ ಎಲ್ಲ ತುಂಬ ಅಂದರೆ ತುಂಬ ಚಿಕ್ಕದಿರುತ್ತೆ. ಮತ್ತು ಎಲ್ಲ ಚಿಕ್ಕ ಚಿಕ್ಕ ಮನೆ, ಕೆಲವೊಂದೊಂದು ಕಡೆ ದೊಡ್ಡ ಬಂಗ್ಲೋಸೂ ಇತ್ತು. ಬಟ್ ಎಲ್ಲ ಕಡೆನೂ ನೀರು ಮತ್ತು ನಿಮಗೆ ಆ ಫೆರಿ ಅಂತ ಹೇಳ್ತೀವಲ್ಲ ನಾವು, ಅದೇ ಕಾಣಿಸ್ತಾ ಇತ್ತು. ಈ ಥರ ಚಿಕ್ಕ ರೋಡ್ಸಲ್ಲೆಲ್ಲ ಜಸ್ಟ್ ತುಂಬ ದೊಡ್ಡ ಬೋಟ್ಸ್ ಇರ್ತಾ ಇರಲಿಲ್ಲ, ಎಲ್ಲ ಫೆರಿನೇ ಇರ್ತಾಯಿತ್ತು. ನೀವು ಆಲ್ರೆಡಿ ಫೆರಿಯಲ್ಲೆಲ್ಲ ಏನೋ ಟ್ರಾವೆಲ್ ಮಾಡಿದರೆ, ಇವಾಗ ಹಾಂಗ್ಕಾಂಗ್, ಮಕಾವ್ ಆ ಥರ ಎಲ್ಲ ವಿಸಿಟ್ ಮಾಡಿದರೆ ನಿಮ್ಗೆ ಜನರಲಾಗಿ ಗೊತ್ತಿರುತ್ತೆ ಫೆರಿ ಅದೆಲ್ಲ ತುಂಬ ಕಡೆ ನೋಡಿರ್ತೀರ ನೀವು ಕೂಡ. ಇದು ತುಂಬಾ ಇತ್ತು ರೋಡ್ ಸೈಡಲ್ಲಿ. ನೋಡಿ ಎಷ್ಟೊಂದು ಫೆರೀಸ್ ಇದೆ ಅಲ್ಲಿ. ನನಗೇನಂತ ಹೇಳಿದ್ರೆ, ಐ ಡೋಂಟ್ ನೋ, ನಾನು ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಡೆಸ್ಟಿನೇಷನ್ ಎಲ್ಲ ವಾಟರೇ ಇರುತ್ತೆ. ಐ ಥಿಂಕ್ ಆಮ್ ಅ ವಾಟರ್ ಬೇಬಿ ಅಂತ ಅನ್ಸುತ್ತೆ ಒಂದೊಂದ್ಸಲ. ಸೊ ನಾನು ಈ ಟ್ರಿಪ್ ಪ್ಲ್ಯಾನ್ ಮಾಡುವಾಗ ಏನಂತ ಹೇಳಿದ್ರೆ, ಅಮ್ಮಂಗೆ ಆಲ್ಮೋಸ್ಟ್ ಈ ಕೇರಳದ ಎಲ್ಲ ಒಂದು ಎಸೆನ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಕೇರಳದಲ್ಲಿ ಹಿಲ್ ಸ್ಟೇಷನ್ ಇದೆಯಲ್ಲ ಅದು ಮುನ್ನಾರ್, ಆಮೇಲೆ ಈಗ ಬೀಚ್ ಪ್ಲೇಸ್ ಅಂದರೆ ಕೊಚ್ಚಿ, ಅದೆಲ್ಲ ಬೀಚ್ ಪ್ಲೇಸ್. ಮತ್ತು ಆಲಪಿ ಎಗೇನ್ ಬೀಚ್ ಆ್ಯಂಡ್ ದೆನ್ ಕಾಂಬಿನೇಷನ್ ಆಫ್ ಬ್ಯಾಕ್ ವಾಟರ್ಸ್. ಮತ್ತು ತೆಗ್ದು ನಿಮಗೆ ಫ್ರೆಶ್ ವಾಟರ್ ಇರುತ್ತೆ, ಬಟ್ ಸ್ಟಿಲ್ ಅದು ಫುಲ್ಲು ಗ್ರೀನ್ರಿ, ಆ್ಯನಿಮಲ್ಸ್, ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದನ್ನ ನೋಡಿ. ನಾವು ಫೈನಲ್ ಆಗಿ ನಮ್ಮದು ಗೋಲ್ಡ್ ರಿವರ್ ಹೌಸ್ ಬೋಟ್ನ ರೀಚ್ ಆದ್ವಿ. ನಿಮಗೆ ಏನಂತ ಹೇಳಿದ್ರೆ, ಇಲ್ಲಿ ಹೌಸ್ ಬೋಟಲ್ಲಿ ನೀವು ಹೋಗುವಾಗ ನಾನು ಯಾವಾಗಲೂ ನಿಮಗೊಂದು ಹೇಳ್ತೀನಿ, ಒಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ. ನೀವು ಡೀಲಕ್ಸ್ ರೂಮ್ಸ್ನ ಯಾವುದೇ ಕಾರಣಕ್ಕೂ ಬುಕ್ ಮಾಡಬೇಡಿ. ಬಿಕಾಸ್ ಡೀಲಕ್ಸ್ ರೂಮ್ಸ್ ನಮಗೆ ಇಷ್ಟ ಆಗೋದೇ ಅಲ್ಲ. ಸ್ವಲ್ಪ ಪ್ರೀಮಿಯಮ್ ಬುಕ್ ಮಾಡಿ. ಬಿಕಾಸ್ ಡೀಲಕ್ಸ್ ರೂಮ್ ನಿಮಗೆ 8000ಗೆ ಸಿಗ್ಬಿಡುತ್ತೆ. ಅಲ್ಲೂ ಕೂಡ ನಿಮಗೆ ಲಂಚು ಮತ್ತು ವೆಲ್ಕಮ್ ಡ್ರಿಂಕ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್, ನೈಟ್ ಡಿನ್ನರ್ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಬಟ್ ನೀವು ಪ್ರೀಮಿಯಮ್ ಬುಕ್ ಮಾಡಿದರೆ ನಿಮ್ಮ ರೂಮ್ಸ್ ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ಟೇ ಕೂಡ ಚೆನ್ನಾಗಿರುತ್ತೆ. ಫುಡ್ನು ಸ್ವಲ್ಪ ಬೆಟರ್ ಇರುತ್ತೆ. ಅದು ನಿಮಗೆ 12,000 ಆ್ಯಂಡ್ ಅಬೌವ್ ಇರುತ್ತೆ. ಅಂದರೆ 12.5 ಆ ಥರ. ನೀವು ಡಿಫ್ರೆಂಟ್ ಇದರಲ್ಲಿ ಕೂಡ ಬುಕ್ ಮಾಡ್ಬೋದು. ಬಟ್ ನನಗೆ ಗೋಲ್ಡ್ ರಿವರಿಂದ ಬುಕ್ ಮಾಡಿ ಕೊಟ್ಟಿದ್ದರು. ಆ್ಯಕ್ಚುಲಿ ನನಗೆ ಹೌಸ್ ಬೋಟ್ ಸ್ಟೇ ತುಂಬ ಒಂಥರ ಡ್ರೀಮ್ ಸ್ಟೇ ಆಗಿತ್ತು. ನಾನು ಎಷ್ಟೋ ವರ್ಷದಿಂದ ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಾವು ಹನಿಮೂನ್ ಬಂದಾಗ ಏನಂತ ಹೇಳಿದರೆ, ನಾವು ಆಲ್ಮೋಸ್ಟ್ 15 ಡೇಸ್ ಎಲ್ಲ ಸೌತ್ ಇಂಡಿಯಾ ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬ ಪ್ಲೇಸಸ್ ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ ಕೇರಳದಲ್ಲಿ. ಬಟ್ ಹೌಸ್ ಬೋಟ್ ನಾವು ಸ್ಟೇ ಮಾಡಿರಲಿಲ್ಲ. ಬಟ್ ಹೌಸ್ ಬೋಟಲ್ಲಿ ಹೋಗಿದ್ವಿ, ಓಡಾಡಿದ್ವಿ, ಎಲ್ಲ ಮಾಡಿದ್ವಿ.
ಹೋದ್ವಿ. ಬಟ್ ನಾವು ಸ್ಟೇ ಮಾಡಲಿಲ್ಲ. ಸೊ ಅದಕ್ಕೆ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡೆ ನಾನು. ನೀವು ನನ್ನ ರೂಮ್ ಕೂಡ ನೋಡಿದ್ರಿ, ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದೇನಂತ ಹೇಳಿದರೆ ನಾವು ತೊಗೊಂಡಿದ್ದು ಶೇರಿಂಗ್ ಬೇಸಿಸಲ್ಲಿ. ಇಲ್ಲಿ ಜಸ್ಟ್ ಲೈಕ್ ನಿಮಗೆ ಹೋಟೆಲ್ಸಲ್ಲಿ ಹೇಗೆ ಡಿಫ್ರೆಂಟ್ ರೂಮ್ಸ್ ಇರುತ್ತೆ, ಆ ಥರ ಇಲ್ಲೂ ಕೂಡ ಡಿಫ್ರೆಂಟ್ ರೂಮ್ಸ್ ಇರುತ್ತೆ. ಒಂದು ಕಾಮನ್ ಡೈನಿಂಗ್ ಏರಿಯಾ ಇರುತ್ತೆ, ಅಲ್ಲೆಲ್ಲರೂ ಬಂದುಬಿಟ್ಟು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಆ ಥರ ಇರುತ್ತೆ. ಸೊ ನಮ್ಮದು ಹೌಸ್ ಬೋಟ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಬಿಕಾಸ್ ನಾವೇ ಫಸ್ಟ್ ಗೆಸ್ಟ್ ಅಲ್ಲಿ ಚೆಕ್ ಇನ್ ಆಗಿದ್ದು. ಬಿಕಾಸ್ ನಾನೇನಂತ ಹೇಳಿದ್ರೆ ತುಂಬ ಟ್ರಾವೆಲ್ ಮಾಡಿ ನಾನೊಂಥರ ಟ್ರಾವೆಲ್ ಪ್ರೋ ಆಗಿದ್ದೀನಿ. ನಮ್ಮ ಡ್ರೈವರ್ಗೆ ಏನಂತ ಹೇಳಿದ್ರೆ ತುಂಬ ಖುಷಿ ಆಯ್ತಂತೆ. ಅವ್ರು ಹೇಳ್ತಾ ಇದ್ರು, ಯು ಆರ್ ದ ಬೆಸ್ಟ್ ಗೆಸ್ಟ್ ಐ ಹ್ಯಾವ್ ಎವರ್ ಸೀನ್ ಅಂತ. ಅವ್ರು 9 o'clock ರೆಡಿ ಇದ್ದೀರಿ ಅಂದರೆ ನಾನು ಶಾರ್ಪ್ 9 ರೆಡಿ ಇದ್ಬಿಟ್ಟು ನಾನು 8:45 ಕಾಲ್ ಮಾಡ್ತಾಯಿದ್ದೆ, ನಾನು 9 ಬರ್ತೀನಿ ಕೆಳಗಡೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಮ್ಯಾಕ್ಸಿಮಮ್ ಪ್ಲೇಸಸ್ ಕವರ್ ಮಾಡಿದ್ವಿ. ನನಗೇನಂತ ಹೇಳಿದ್ರೆ ಯಾವ ಪ್ಲೇಸ್ಗೆ ಹೋದ್ರೇನು ನಾವು ಹೋಗೋದೇ ಊರು ನೋಡೋಕ್ಕೆ ಅಲ್ವಾ, ಆ ಪ್ಲೇಸಸನ್ನು ಕವರ್ ಮಾಡಬೇಕು ಮತ್ತು ಅಲ್ಲಿ ಫುಡನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಅಷ್ಟೇ ನನ್ನ ತಲೆಯಲ್ಲಿರೋದು. ನಾನು ಎಲ್ಲೂ ಹೋಗ್ಬಿಟ್ಟು ಯಾವ ಶಾಪಿಂಗ್ ಪ್ಲೇಸಲ್ಲೂ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ಮತ್ತು ಒಂದು ಸ್ಪಾಟ್ ಯಾವುದಾದ್ರೂ ಹೋಗಿದ್ರೆ ಅಲ್ಲಿ ತುಂಬ ಹೊತ್ತೆಲ್ಲ ವೇಸ್ಟ್ ಮಾಡಲ್ಲ. ನಾನು ಸ್ವಲ್ಪ ಹೊತ್ತು ವೀಡಿಯೋ ಫೋಟೋ ಎಲ್ಲ ತಗೊಂಡು ಸ್ವಲ್ಪ ನೇಚರ್ ಬ್ಯೂಟಿನ ಎಂಜಾಯ್ ಮಾಡಿಬಿಟ್ಟು ಡ್ರೈವರ್ ಏನು ಟೈಮ್ ಕೊಟ್ಟಿರ್ತಾರೆ ಅದು ಆ ಟೈಮ್ಗೆ ನಾನು ವಾಪಸ್ ಬಂದುಬಿಡ್ತೀನಿ. ಸೊ ಇಲ್ಲಿ ನೋಡಿ ನಮಗೆ ಫುಡ್ ಕೂಡ ಸರ್ವ್ ಮಾಡ್ತಾಯಿದ್ದಾರೆ. ನಾವು ಹೋಗಿದ ತಕ್ಷಣ ಒಳ್ಳೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಅದಾಗಿದ ತಕ್ಷಣ ಈ ಥರ ಕೇರಳ ಸ್ಟೈಲ್ದು ಫುಡ್ ಕೊಟ್ಟರು. ನನಗೆ ಫುಡ್ ಸ್ವಲ್ಪ ಓಕೆ ಅನ್ನಿಸ್ತು. ಬಟ್ ಅದೇ ಇನ್ನೊಂದು ಸ್ವಲ್ಪ ಬೆಟರ್ ಇರ್ಬೋದಾಗಿತ್ತು. ಬಟ್ ಒಂದು ಐಟಮ್ ಅಂದರೆ ಅದು ಕರಿಮೀನ್ ಫಿಶ್ ಫ್ರೈ ಇತ್ತು. ನನಗೇನಂದರೆ ಕೇರಳದಲ್ಲಿ ಕರಿಮೀನ್ ಅಂತ ಹೇಳಿದ್ರೆ ತುಂಬ ಫೇಮಸ್ ಆಯಿತಾ. ಅಲ್ಲಿ ಎಲ್ಲ ನೀವು ನೋಡಿ ಇದೇನೆ ಅದು ಕರಿಮೀನ್ ಅಂತ. ಇದು ಆಲ್ಮೋಸ್ಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ, ಅದಕ್ಕೆ ನಾವು ಜಲೇಬಿ ಫಿಶ್ ಅಂತ ಕರಿತೀವಿ. ಬಟ್ ನನ್ನದೊಬ್ಳು ಮಲಯಾಳಿ ಫ್ರೆಂಡ್ ಹೇಳ್ತಾ ಇದ್ಲು ಜಲೇಬಿ ಫಿಶೇ ಬೇರೆ ಕರಿಮೀನೇ ಬೇರೆ ಅಂತ. ಬಟ್ ನಂಗೆ ಅಷ್ಟು ಐಡಿಯಾ ಅಲ್ಲ. ಬಟ್ ಕರಿಮೀನ್ ಫಿಶ್ ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು. ನಾನು ಅಮ್ಮ ಇಬ್ಬರು ಕುತ್ಕೊಂಡು ಒಂದೇ ಶಾರ್ಟಲ್ಲಿ 2 ಫ್ರೈ ತಿಂದ್ವಿ, ಅವರೆರಡು ನಾನೆರಡು. ಸೊ ಊಟನೂ ಕೂಡ ಚೆನ್ನಾಗಿತ್ತು. ಬಟ್ ನನಗೇನಂತ ಹೇಳಿದರೆ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಅಲ್ಲಿ ಒಂದು ಸ್ವಲ್ಪ ವೆಜ್ ಜಾಸ್ತಿ ಆಪ್ಷನ್ ಇರುತ್ತೆ ನಿಮಗೆ. ಸಾಂಬಾರ್, ರೈಸ್, ಆಮೇಲೆ ಪಲ್ಯಗಳು ಅದೆಲ್ಲ ಕೇರಳ ಸ್ಟೈಲಲ್ಲೇ ಇರುತ್ತೆ, ಫ್ರೈ ಮಾಡಿರೋದೆಲ್ಲ ಚೆನ್ನಾಗೇ ಇತ್ತು. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಬ್ಯಾಡ್ ಅಂತ. ಮೋಸ್ಟ್ಲಿ ನಂದು ಏನಂದರೆ ಟೇಸ್ಟ್ ಬಡ್ಸು ತುಂಬ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಬಿಕಾಸ್ ನನ್ನ ಫುಡಿ ಇರೋದ್ರಿಂದ ನಾನು ತುಂಬ ಪ್ಲೇಸಸಲ್ಲಿ ಎಕ್ಸ್ಪ್ಲೋರ್ ಮಾಡಿರೋದ್ರಿಂದ ನನಗೆ ಫುಡ್ ಅಂದರೆ ಹೇಳಿದರೆ ಐ ಡೋಂಟ್ ಕಾಂಪ್ರಮೈಸ್. ನಂಗೆ ತುಂಬ ಅಂದರೆ ತುಂಬ ಟೇಸ್ಟ್ ಇರಬೇಕು. ಇದು ನೋಡಿದ್ರಲ್ಲ, ಇದು ಕಾಮನ್ ಡೈನಿಂಗ್ ಏರಿಯಾ. ಬಟ್ ಇಲ್ಲೂ ಕೂಡ ಏನಂತ ಹೇಳಿದರೆ ಯಾರೂ ಇರಲಿಲ್ಲ ನಾವು ಹೋದಾಗ. ಬಿಕಾಸ್ ವಿ ಆರ್ ದ ಫಸ್ಟ್ ಪರ್ಸನ್ ಟು ಚೆಕ್ ಇನ್. ಅದಕ್ಕೆ ನಾವೇನಂತ ಹೇಳಿದ್ರೆ ತುಂಬ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ನೋಡ್ತಿದ್ರಲ್ಲ ನಮ್ಮ ಬೋಟಿಂದ ಆಚೆ ಕಡೆ ಎಷ್ಟೊಂದು ಬೋಟ್ಸ್ ಎಲ್ಲ ಇದೆ. ಎಲ್ಲ ಬೋಟ್ಸು ಆ್ಯಕ್ಚುಲಿ ಅಲ್ಲಿ ಬಂದುಬಿಟ್ಟು ನಿಂತಿತ್ತು. ಈಗ ಜಸ್ಟ್ ಲೈಕ್ ನೀವು ಏರ್ಪೋರ್ಟಲ್ಲಿ ಹೇಗೆ ಫ್ಲೈಟ್ ಬೋರ್ಡ್ ಆಗೋಕ್ಕೆ ಎಲ್ಲ ಫ್ಲೈಟ್ಸ್ ಬಂದು ನಿಂತಿರುತ್ತಲ್ಲ, ಅದೇ ಥರನೇ ಇರುತ್ತೆ. ನಿಮ್ಮ ಡ್ರೈವರ್ಸ್ ಎಲ್ಲ ಅಲ್ಲಿ ಕರ್ಕೊಂಬಂದುಬಿಟ್ಟು ನಿಮಗೆ ಬೋರ್ಡ್ ಮಾಡಿಸ್ತಾರೆ. ಅವ್ರೇನಂತ ಹೇಳಿದರೆ ಹೋಗಿದ ತಕ್ಷಣ ಅವ್ರದ್ದು ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ನಿಮಗೆ. ಆಮೇಲೆ ಅಲ್ಲಿ ನಿಮಗೆ ಇದನ್ನಂತ ಹೇಳಿದ್ರೆ ನಿಮ್ಮ ರೂಮ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತಾರೆ. ಬಟ್ ಒಂದೇ ಒಂದು ಅಂತ ಹೇಳಿದರೆ ನಿಮಗೆ ಈ ಹೌಸ್ ಬೋಟ್ಸ್ ಎಲ್ಲ ನೀವು ಬುಕ್ ಮಾಡ್ತಿರಲ್ಲ, ಅಲ್ಲಿ ಏನಂತಲ್ಲ ಇದು ಜನರಲ್ ಆಗಿ ಎಲ್ಲರದು ಒಪಿನಿಯನ್. ಸೊ ನಾನು ಕೂಡ ಆ ಥರ ಅನಿಸ್ತು ನನಗೂ ಕೂಡ. ನಿಮ್ಗೆ ಇಲ್ಲೇನಂತ ಹೇಳಿದ್ರೆ ನೀರು ಇರತ್ತಲ್ಲ, ನೀವು ವಾಟ್ ಎವರ್ ನಿಮ್ಮ ರೂಮ್ಸಲ್ಲಿ ಏನು ನೀರು ಯೂಸ್ ಮಾಡ್ತಿರಲ್ಲ ವಾಟರ್, ಅದು ಬಂದುಬಿಟ್ಟು ಅವರು ಸ್ಟೋರ್ ಮಾಡ್ಕೊಂಡು ತೊಗೊಂಬಂದಿರ್ತಾರೆ. ಅದರೊಳಗೇ ಬೋಟ್ ಒಳಗಡೆ ಇರುತ್ತೆ. ಇಲ್ಲಿ ನೋಡಿ ಇದೊಂದು ಕ್ಯೂಟ್ ಬೇಬಿ ಇತ್ತು. ಅವ್ರು ಇನ್ನೊಬ್ಬರು ನಮ್ಗೆ ಅಂದರೆ ಇನ್ನೊಂದು ರೂಮಲ್ಲಿ ಅವರು ಸ್ಟೇ ಆಗಿದ್ರು. ತುಂಬ ಕ್ಯೂಟ್ ಇತ್ತು ಆ ಬೇಬಿ. ಅಲ್ಲಿ ಏನಂತೇಳಿದ್ರೆ ನೀರು ಬಗ್ಗೆ ಮಾತಾಡ್ತಿದ್ನಲ್ಲ, ಅಲ್ಲಿ ಕಂಟಿನ್ಯೂ ಆನ್ ದ್ಯಾಟ್. ಅದು ನಮ್ಗೆ ಏನಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಕ್ಲೀನ್ ಇದೆ ಅಂತ ಅನಿಸಲ್ಲ. ಬಿಕಾಸ್ ನಾವು ಹೋಟೆಲ್ ರೂಮ್ಸ್ ಎಲ್ಲ ಚೆಕ್ ಮಾಡಿದಾಗ ವಾಟರ್ ಎಲ್ಲ ಎಷ್ಟು ಕ್ಲಿಯರ್ ಆ್ಯಂಡ್ ಕ್ಲೀನ್ ಇರುತ್ತಲ್ಲ, ಆ ಥರ ಇರಲ್ಲ. ಬಿಕಾಸ್ ಅವ್ರು ಸ್ಟೋರ್ಡ್ ಆಗಿರೋಂಥ ವಾಟರ್ನ ಅಲ್ಲಿ ಫಿಲ್ ಮಾಡ್ಕೊಂಡು ತೊಗೊಂಬಂದಿರ್ತಾರೆ. ಬಟ್ ಯಾವತ್ತೂ ವಾಟರ್ ಪ್ರಾಬ್ಲಮ್ ಅಂತೂ ಬರಲ್ಲ. ಆಮೇಲೆ ಕೆಲವುದು ಹೌಸ್ ಬೋಟ್ಸಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಡೇ ಟೈಮ್ ನಿಮಗೆ AC ಆನ್ ಮಾಡಲ್ಲ, AC ಹಾಗೇ ಇರುತ್ತೆ. ಬಟ್ ಕೆಲವೊಂದರಲ್ಲಿ ಆ ಥರ ಫುಲ್ಲು ನೀವು ಪ್ರೈವೇಟ್ ಏನಾದರೂ ತೊಗೊಂಡ್ರೆ ಪ್ರೈವೇಟ್ ಬೋಟ್ಸ್ ಇಟ್ ಕಾಸ್ಟ್ ವೆರಿ ಎಕ್ಸ್ಪೆನ್ಸಿವ್, ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಆ್ಯಕ್ಚುಲಿ. ನಾನೇನಂತ ಹೇಳಿದರೆ ನಾನು ಹೋಗ್ತಾ ಇದ್ದಿದ್ದು ಅಮ್ಮ ನಾನು ಇಬ್ಬರು ಅಷ್ಟೇ. ಜಸ್ಟ್ ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಬೋಟ್ ಹೌಸ್ ಸ್ಟೇ. ಅದಕ್ಕೆ ನಾನು ಒಂದು
ಮಿನಿಮಮ್ ರೇಂಜಲ್ಲಿ ಅಷ್ಟೇ. ನನಗೇನಂತ ಹೇಳಿದ್ರೆ 12,000 to 15,000 ಒಳಗೆ ನಾನು ಬುಕ್ ಮಾಡಬೇಕು ಪರ್ ಡೇ ಕಾಸ್ಟ್ ಅಂತೇಳ್ಬಿಟ್ಟು ಪ್ಲ್ಯಾನ್ ಇತ್ತು. ಅದ್ರ ಪ್ರಕಾರ ನಾನು ಬುಕ್ ಮಾಡಿದೆ. ಬಿಕಾಸ್ ನೀವು ಏನಾದರೂ ಹನಿಮೂನ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನಿಮಗೆ ಇದು ತುಂಬ ಸ್ಪೆಷಲ್ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಬುಕ್ ಮಾಡ್ಬೋದು. ಏನಂತ ಹೇಳಿದ್ರೆ ಪ್ರೈವೇಟ್ ಬೋಟ್, ಅಲ್ಲಿ ಬೇರೆ ಯಾರು ಗೆಸ್ಟ್ ಇರಲ್ಲ, ನೀವು ನಿಮ್ಮ ಫ್ಯಾಮಿಲಿ ಅಷ್ಟೇ ಇರ್ತೀರಾ. ನಿಮಗೋಸ್ಕರ ಫುಡ್ ಮಾಡ್ಕೊಡೋರು ಇರ್ತಾರೆ. ಅಲ್ಲಿ ಸೆಪ್ರೇಟ್ ಡೈನಿಂಗ್, ನಿಮಗೇ ಒಂದು ಡೈನಿಂಗ್ ಇರುತ್ತೆ. ನೀವು ಅಲ್ಲಿ ಬೇಕಾದ್ರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಆ ಥರ ಎಲ್ಲನೂ ಪ್ಲ್ಯಾನ್ ಮಾಡಿಸ್ಕೋಬೋದು, ಕಸ್ಟಮೈಸ್ ಮಾಡ್ಕೊಬೋದು. ಬಟ್ ನನಗೇನಂತ ಹೇಳಿದ್ರೆ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಇಟ್ ವಿತ್ ಇನ್ ಅ ಬಜೆಟ್. ಅದಕ್ಕೆ ನಾನು ಒಂದು 12,000 to 15,000 ರೇಂಜಲ್ಲೇ ಇದನ್ನು ಮಾಡಿದ್ದೆ. ನಮ್ಮ ರೂಮೂ ಅಷ್ಟೇ ಕ್ವೈಟ್ ಡೀಸೆಂಟ್, ನಾಟ್ ಸೋ ಫ್ಯಾನ್ಸಿ ಅಂತ ಅಲ್ಲದೆ ಇದ್ರೂ ಓಕೆ, ನೀಟಾಗಿ ಎಲ್ಲನೂ ಫೆಸಿಲಿಟಿ ಇತ್ತು. ಎ ಸಿ ಕೂಡ ಇತ್ತು, ಫ್ಯಾನ್ ಇತ್ತು, ಎಲ್ಲದೂ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೆಡ್ಡೆಲ್ಲ ನೀಟಾಗೇ ಇರುತ್ತೆ. ನಿಮ್ಗೇನಾದರೂ ಬೇರೆ ಏನಾದರೂ ಬೆಡ್ಶೀಟ್ಸ್ ಆ ಥರ ಎಲ್ಲ ಬೇಕಂತ ಹೇಳಿದ್ರೆ ಮತ್ತೆ ಅವ್ರ ಹತ್ರ ಕೇಳಿದರೆ ಕೊಡ್ತಾರೆ ಆ್ಯಕ್ಚುಲಿ. ಆಮೇಲೆ ಏನಂತ ಹೇಳಿದರೆ ಇಲ್ಲಿ ನಿಮಗೆ ಒಂದು ಡೇ ನೀವು ಫುಲ್ ಏನಂದರೆ ಆಫ್ಟರ್ನೂನ್ ಬಂದು ಚೆಕ್ ಇನ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು 9 o'clock ಚೆಕ್ಔಟ್ ಇರುತ್ತೆ. ಕೆಲವ್ರು 9 o'clock ಆದಮೇಲೂ ಸ್ವಲ್ಪ ಹೊತ್ತು ಹಂಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇರ್ತಾರೆ. ನಾನು ನೋಡಿದೆ ಅಲ್ಲಿ ನಮ್ಮದು ಬೇರೆ ಗೆಸ್ಟ್ ಎಲ್ಲ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ರು. ಬಟ್ ಏನಂತ ಹೇಳಿದರೆ ನಿಮಗೆ ಮ್ಯಾಕ್ಸಿಮಮ್ ನೀವು ಪ್ಲೇಸಸ್ ಕವರ್ ಮಾಡಬೇಕು, ಆ್ಯಸ್ ಪರ್ ದ ಶೆಡ್ಯೂಲ್ ನೀವು ಟಕ್ ಅಂತ ಹೋಗಬೇಕು ಅಂತ ಹೇಳಿದರೆ ಯು ಕ್ಯಾನ್ ಫಾಲೋ ದ ಟೈಮಿಂಗ್ಸ್. ಆಮೇಲೆ ಏನಂತ ಹೇಳಿದ್ರೆ ನಾವೆಲ್ಲ ಚೆಕ್-ಇನ್ ಆಗಿ ನಮಗೆಲ್ಲ ಫುಡೆಲ್ಲ ಸರ್ವ್ ಎಲ್ಲ ಮಾಡಿದ್ಮೇಲೆ ಎಲ್ಲ ಗೆಸ್ಟು ಬಂದಾದಮೇಲೆ ಬೋಟ್ ಸ್ಟಾರ್ಟ್ ಆಯಿತು. ಬೋಟ್ ಏನಂತ ಹೇಳಿದ್ರೆ ಫುಲ್ಲು ಮೂವಿಂಗಲ್ಲೇ ಇರುತ್ತೆ. ಡೇ ಟೈಮಲ್ಲಿ ಮೂವ್ ಆಗಿ ಒಂದು 3:30, 4:30 ಇಲ್ಲ 5 ಹಂಗೆ ಒಂದು ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ಬಿಟ್ಟು ಸ್ಟಾಪ್ ಮಾಡ್ತಾರೆ. ಅಲ್ಲಿ ಏನಂತ ಹೇಳಿದ್ರೆ ಸ್ಮಾಲ್ ಬೋಟ್ ಬರುತ್ತೆ. ನಿಮಗೆ ಅವ್ರು ಕೇಳ್ತಾರೆ, ನಿಮಗೆ ಆ ಬೋಟ್ ಹೌಸಲ್ಲಿ ಇರೋರು ನಿಮಗೆ ಇದು ಸ್ಮಾಲ್ ಬೋಟಲ್ಲಿ ಹೋಗ್ಬಿಟ್ಟು ಏನಾದರೂ ನೀವು ಈ ಸಿಟಿನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಬರ್ತೀರಾ 1 ಅವರಲ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಡ್ರೈವರ್ ಮುಂಚೆನೇ ಹೇಳಿದರು ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ಸ್ ಅ ವೇಸ್ಟ್ ಆಫ್ ಮನಿ ಅಂತ. ಬಿಕಾಸ್ ಆಲ್ರೆಡಿ ಯು ಆರ್ ಇನ್ ಅ ಗುಡ್ ಬಿಗ್ ಬೋಟ್. ಅವ್ರು ಚಿಕ್ಕ ಬೋಟಲ್ಲಿ ಒಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅದು ಚಿಕ್ಕ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಅಕ್ಕಪಕ್ಕ ಮನೇಲಿ ಇರೋದು, ಪಾತ್ರೆ ತೊಳೆಯೋದು ಅದೆಲ್ಲ ನಿಮಗೆ ಕಾಣುತ್ತೆ ಅಷ್ಟೇ. ಅದಾದಮೇಲೆ ಆಟೋದಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದು ಏನಂತ ಹೇಳಿದ್ರೆ ನಿಮಗೆ ಆಲಪಿ ಸಿಟಿ, ಚಿಕ್ಕ ಸಿಟಿ ತೋರಿಸ್ಕೊಂಡು ಬಿಟ್ಟು ಮತ್ತೆ ವಾಪಸ್ ಇಲ್ಲಿಗೆ ಕರ್ಕೊಂಬರ್ತಾರೆ. ನಾವು ಆ 1 hour ಟೈಮಲ್ಲಿ ನಂಗೆ ನಿಜಾನು ಅವರೆಲ್ಲ ಹೋಗಿ ಬರೋ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ ಅಂತಲೇ ಮರ್ತೋಗ್ಬಿಟ್ಟಿತ್ತು. ಬಿಕಾಸ್ ನಾನಂತೂ ಐ ವಾಸ್ ಬ್ಯುಸಿ ವಿತ್ ಟೇಕಿಂಗ್ ವೀಡಿಯೋಸ್, ಎಕ್ಸ್ಪ್ಲೋರಿಂಗ್ ಫುಲ್ ಹೌಸ್ ಬೋಟ್ ಆ ಥರನೇ ಎಂಜಾಯ್ ಮಾಡ್ತಾಯಿದ್ದೆ ಆ ನೇಚರ್ ಬ್ಯೂಟಿ ಎಲ್ಲ. ಆಮೇಲೆ ಆ್ಯಕ್ಚುಲಿ ಗೆಸ್ಟ್ ಎಲ್ಲ ವಾಪಸ್ ಬಂದರು, ಬೇರೆಯವರೆಲ್ಲ ಆಲ್ಮೋಸ್ಟ್ ಎಲ್ಲ ಗೆಸ್ಟೂ ಹೋಗಿದ್ರು ಆ ಸ್ಮಾಲ್ ಬೋಟ್ಸಲ್ಲಿ. ಆಮೇಲೆ ಬಂದಿದ ತಕ್ಷಣ ಕೇಳಿದೆ ಅವ್ರಿಗೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಆಯಿತಾ. ಅಯ್ಯೋ ಸುಮ್ಮನೆ ಯಾಕಾದರೂ ಹೋದ್ವಿ ಅಂತ ಹೇಳಿದ್ರು ಅವರು. ಸೊ ಐ ವಾಸ್ ವೆರಿ ಹ್ಯಾಪಿ. ನನಗೆ ಯಾಕಂದರೆ ಐ ಟುಕ್ ಅ ಗುಡ್ ಡೆಸಿಷನ್ ಅಂತ ಅಂದ್ಕೊಂಡೆ. ನಾನು ನೋಡಿ ಆಲ್ಮೋಸ್ಟ್ ಒಂದು ಸಲ ನಿದ್ದೆ ಮಾಡಿ ಎದ್ದಿದ್ದೆ. ನಂದು ಇಯರಿಂಗ್ಸ್ ಎಲ್ಲ ತೆಗೆದ್ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಿದ್ದೆ ನಾನು. ಆಮೇಲೆ ಬಂದುಬಿಟ್ಟು ಸ್ವಲ್ಪ ಇಲ್ಲಿ ಮೇಲ್ಗಡೆ ಬಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಇದೇನಂದರೆ 2 ಫ್ಲೋರ್ ಇರುತ್ತೆ. ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಥರ ಆ ಥರ. ಫಸ್ಟ್ ಫ್ಲೋರಲ್ಲೇ 2 ರೂಮ್ ಇತ್ತು, ಮತ್ತು ಮೇಲ್ಗಡೆ ಮತ್ತೆ 2 ರೂಮ್ ಇತ್ತು. ಅಷ್ಟೇ 4 ರೂಮ್ಸ್ ಇತ್ತು ಇದರಲ್ಲಿ. ಬಟ್ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ಏನೋ ನೆಗೆಟಿವ್ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಚೆನ್ನಾಗೇ ಇತ್ತು. ಬಟ್ ಏನಂತ ಹೇಳಿದ್ರೆ ನಿಮಗೆ ಹೌಸ್ ಬೋಟ್ ಎಕ್ಸ್ಪೀರಿಯನ್ಸ್ ಎಷ್ಟು ಬೆಸ್ಟ್ ಅಂತ ಫೀಲ್ ಆಗಬೇಕಂತ ಹೇಳಿದ್ರೆ ನೀವು ಅಷ್ಟು ಎಕ್ಸ್ಪೆನ್ಸಿವ್ ಆಗಿರೋ ಬೋಟ್ ಬುಕ್ ಮಾಡಬೇಕು. ಆವಾಗ ನಿಮಗೆ ಅದು ಚೆನ್ನಾಗಿ ಅನಿಸುತ್ತೆ. ಬಟ್ ನೀವು ಯಾವುದೇ ಬೋಟ್ ಬುಕ್ ಮಾಡಿದ್ರು ಆಲ್ರೆಡಿ ಅವರು ಸ್ಟೋರ್ಡ್ ಆಗಿರೋಂಥ ವಾಟರೇ ತಂದಿರ್ತಾರೆ ಅಲ್ಲಿ. ನೀವು ಸ್ನಾನ ಮಾಡುವಾಗ ಇದೆಲ್ಲ ಯು ಕ್ಯಾನ್ ಫೀಲ್ ಇಟ್. ನಿಮಗೆ ನಾವು ಜನರಲಾಗಿ ಹೋಟೆಲ್ಸ್ ರೂಮಲ್ಲಿ ಯಾವ ಥರ ವಾಟರ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆ ಥರ ಅನಿಸೋದೇ ಇಲ್ಲ ಆ್ಯಕ್ಚುಲಿ. ಇದು ಎಲ್ಲರೂ ಜನರಲ್ ಒಪಿನಿಯನ್ ಅಂತೆ. ನಾನು ಕೂಡ ಫೀಲ್ ಮಾಡಿದೆ ಅದನ್ನ. ಬಟ್ ಏನಂತ ಹೇಳಿದ್ರೆ ಇದು ಕೂಡ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ. ಸೊ ನನಗೇನಂತ ಹೇಳಿದ್ರೆ ಐ ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಥಿಂಗ್ಸ್ ಇನ್ ಮೈ ಲೈಫ್. ಏನೇನು ಡಿಫ್ರೆಂಟ್ ಆಗಿರುತ್ತೆ ಅದನ್ನೆಲ್ಲ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನದು ಏನಂತ ಹೇಳಿದ್ರೆ ಒಂದು ಲೈಫ್ದು ಫಿಲಾಸಫಿ. ಸೊ ಅದಕ್ಕೆ ನಾನು ಇದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿದೆ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟೊಂದು ಬೋಟ್ಸ್ ಹೋಗ್ತಾ ಇದೆ. ಅಲ್ಲಂತೂ ತುಂಬ ಥರ ಬೋಟ್ಸ್ ಹೋಗ್ತಾ ಇತ್ತು. ಮತ್ತು ನೈಟ್ ನಾನು ನೋಡಿದಾಗ ನನಗಿನ್ನೂ ಎಷ್ಟು ಆಶ್ಚರ್ಯ ಅನಿಸ್ತಾ ಇತ್ತು ಅಂದರೆ ಜಸ್ಟ್ ಒಂಥರ ಪಾರ್ಟಿ ಬೋಟ್ಸ್ ಆಯ್ತು ಇತ್ತು. ಅಲ್ಲಿ ಜಸ್ಟ್ ಜನ ರಾತ್ರಿ ಬಂದುಬಿಟ್ಟು ಡಿನ್ನರ್ ಮಾಡಿ ಪಾರ್ಟಿ ಮಾಡೋ ಥರ ಬೋಟ್ಸ್ ಆಯ್ತಾಯಿತ್ತು, ಸ್ಟೇ ಇಲ್ಲದೇನೋ ಕೂಡ.
ಬಟ್ ನಿಮ್ಗೆ ಏನಂತ ಹೇಳಿದ್ರೆ ಬೋರ್ ಆಗಲ್ಲ. ಒಂದ್ಸಲ ನಿಮ್ಗೆ ಸ್ಟಾರ್ಟ್ ಆಗಿದ ತಕ್ಷಣ ಇದು ಮೂವ್ ಆಗ್ತಾನೆ ಇರುತ್ತೆ. ಮಧ್ಯದಲ್ಲಿ ಮಾತ್ರ ಎಲ್ಲರನ್ನೂ ಆ ಚಿಕ್ಕ ಬೋಟಲ್ಲಿ ಒಂದ್ಸಲ ಆಚೆ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಮಾತ್ರ 1 ಅವರ್ ನಿಲ್ಲಿಸಿರ್ತಾರೆ. ಮತ್ತು ಆಮೇಲೆ ಅವರೆಲ್ಲ ಬಂದು ಮತ್ತೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿ ನಮ್ಗೇನು ಮಾಡ್ತಾರೆ ಅಂದರೆ ಅರೌಂಡ್ ಒಂದು 6 ಇಲ್ಲ 6:30 ಹಂಗೆ ಒಂದು ಪ್ಲೇಸ್ಗೆ ಕರ್ಕೊಂಡೋಗಿ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಏನಂತ ಹೇಳಿದ್ರೆ ನಿಮಗೆಲ್ಲ ಬೇಸಿಕ್ ಐಟಮ್ಸ್ ಇರೋವಂಥ ಎಲ್ಲ ಶಾಪ್ಸ್ ಸಿಗುತ್ತೆ ನಿಮಗೆ. ಏನಂತ ಹೇಳಿದರೆ ಈ ಥರ ಮೆಡಿಸಿನ್ ಮತ್ತು ಚಾಕ್ಲೇಟ್ಸ್, ನಿಮಗೆ ಸ್ನ್ಯಾಕ್ಸ್ ಬೇಕಂದರೆ ಸ್ನ್ಯಾಕ್ಸ್ ಮತ್ತು ಕೆಲವರು ಆಲ್ಕೋಹಾಲ್ ಅದನ್ನೆಲ್ಲ ತೊಗೊತಾಯಿದ್ರು. ಇನ್ನು ಕೆಲವ್ರು ಏನಂತ ಹೇಳಿದ್ರೆ ನಾನ್ ವೆಜ್ ಫಿಶ್ ಮತ್ತು ಈ ಥರ ಚಿಕನ್ನೆಲ್ಲ ತೊಗೊಂಡ್ಬಿಟ್ಟು ಅವ್ರು ಕಸ್ಟಮೈಸ್ ಆಗಿ ಕುಕ್ ಸಹಿತ ಮಾಡ್ಕೊಳಕ್ಕಂತ ತೊಗೊತಾಯಿದ್ರು. ನನಗೂ ಹೌಸ್ ಬೋಟ್ನವ್ರು ಕೇಳಿದರು, ನಿಮಗೆ ಏನಾದರೂ ಆ ಥರ ಕಸ್ಟಮೈಸ್ ಆಗಿ ಏನಾದರೂ ಮಾಡಿಕೊಡ್ಬೇಕಂತ. ನಾನು ಹೇಳಿದೆ ನೋ, ನನಗೇನು ಪ್ಯಾಕೇಜಲ್ಲಿದೆ ಅದೇ ಫುಡ್ ಕೊಡಿ ಅಂತ. ಬಿಕಾಸ್ ನಾನಂತೂ ಆಲ್ಮೋಸ್ಟ್ ಕೇರಳ ಟ್ರಿಪ್ ಸ್ಟಾರ್ಟ್ ಆದಾಗಿಂದ ತಿಂದು ಎಲ್ಲ ಥರದ್ದು ತಿಂದುಬಿಟ್ಟಿದ್ದೆ. ಸೊ ಮತ್ತೇನು ಅಷ್ಟೊಂದು ಅದೇ ತಿನ್ಬೇಕಂತ ಏನು ನನ್ನ ತಲೆಯಲ್ಲಿ ಇರಲಿಲ್ಲ. ಬಿಕಾಸ್ ಅವರು ಆಫ್ಟರ್ನೂನ್ ನಮಗೆ ಕರಿಮೀನು ಫಿಶ್ ಕೊಟ್ಟಿದ್ರು. ಅದು ನಂಗೆ ತುಂಬ ಟೇಸ್ಟ್ ಇತ್ತು ಆ ಫ್ರೈ. ನಾನು ಒಂದು ತಿಂದು ಆಮೇಲೆ ಮತ್ತೆ ಕೇಳಿದ್ರು, ಪಾಪ ಅವರು ಕೊಟ್ಟರು. 2 ಫಿಶ್ ತಿಂದಿದ್ವಿ, ಊಟನೂ ಕೂಡ ಚೆನ್ನಾಗಿ ಮಾಡಿದ್ವಿ. ಮತ್ತು ಈವ್ನಿಂಗ್ ನಮ್ಮ ಮೆನ್ಯೂಲ್ಲಿ ಬಂದು ಚಿಕನ್ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ನನಗೇನಂತ ಹೇಳಿದೆ ಓಕೆ ಅಂತ ನಾನು ಚಿಕನ್ ಇದ್ದರೆ ಸಾಕು, ಏನಾದರೂ ಒಂದು ನಾನ್ ವೆಜ್ ಐಟಮ್ ಇದ್ದರೆ ಸಾಕು ಅಂತ ಅನ್ಕೊತಾ ಇದ್ದೆ. ನೋಡಿ, ನೀವು ಹೌಸ್ ಬೋಟ್ ಸ್ಟೇಯಲ್ಲಿದ್ದಾಗ ನೀವು ಆಚೆ ಬಂದು ನಿಮ್ಮ ಬಾಲ್ಕನಿಯಿಂದ ನೋಡ್ತಾ ಇದ್ದರೆ ಎಲ್ಲ ಕಡೆನೂ ಹೌಸ್ ಬೋಟ್ಸೇ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಾ ಹೇಳ್ದೆ ಅಲ್ಲ, ಒಂದು ಸ್ಪಾಟಲ್ಲಿ ಬಂದು ನಿಲ್ಲಿಸ್ತಾರೆ, ಅಲ್ಲಿ ನಿಮಗೆ ಎಲ್ಲ ಥರ ಶಾಪ್ಸ್ ಎಲ್ಲ ಇರುತ್ತೆ ಅಂತ. ನಾವು ಆ ಪ್ಲೇಸ್ ಇವಾಗ ರೀಚ್ ಆಗಿಬಿಟ್ಟಿದ್ವಿ. ಅಮ್ಮಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಹೌಸ್ ಬೋಟ್ ಎಕ್ಸ್ಪೀರಿಯನ್ಸ್. ಅವ್ರಂತ ಇದ್ರು, ನನ್ನ ಲೈಫಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡದೇ ಇರೋದೆಲ್ಲ ಮಾಡಿಬಿಟ್ಟೆ, ತುಂಬ ಥ್ಯಾಂಕ್ಸ್ ಅಂತ ನನಗೆ ಹೇಳಿದರು. ಆ್ಯಕ್ಚುಲಿ ಅವಾಗ ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ ಅಮ್ಮಂಗೆ ಈ ಥರ ಈಗ ನಾನೇನು ಲೈಫಲ್ಲಿ ಡಿಫ್ರೆಂಟ್ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಅದನ್ನು ನನ್ನ ಅಮ್ಮ ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ನನಗೆ ತುಂಬ ಆಸೆ ಇದೆ. ಸೊ ಅದಕ್ಕೆ ನಾನೆಂತ ಹೇಳಿದ್ರೆ ಅವ್ರಿಗೆ ಅವಾಗವಾಗ ಈ ಥರ ಟ್ರಿಪ್ ಕರ್ಕೊಂಡು ಹೋಗೋದು. ಬ್ಯಾಂಗ್ಳೂರಲ್ಲಿ ಇದ್ರೂ ಅಷ್ಟೇ, ನಾನು ಅಮ್ಮ ಕೂಡ ಎಲ್ಲ 5 ಸ್ಟಾರ್ ಹೋಟೆಲಲ್ಲಿ ತಿನ್ನಬೇಕು, ಎಲ್ಲ ಥರ ಹೋಟೆಲ್ಸ್ ನಾನೇನು ಎಕ್ಸ್ಪ್ಲೋರ್ ಮಾಡಿರ್ತೀನಿ ಆ ಥರ ಅದಲ್ಲೆಲ್ಲ ಮಾಡಬೇಕು, ಆ ಥರದ್ದೆಲ್ಲ ನಂದು ಆಸೆ. ಸೊ ಅದಕ್ಕೆ ನಾನೇನಂತ ಹೇಳಿದ್ರೆ ಆ ಥರ ಕರ್ಕೊಂಡು ಹೋಗ್ತೀನಿ. ಇದು ಏನಂತ ಹೇಳಿದ್ರೆ ಅಮ್ಮಂಗೆ ತುಂಬ ಖುಷಿಯಾಗಿದ್ದ ತಕ್ಷಣ ನನಗೊಂಥರ ಖುಷಿ ಆಯಿತಾ, ಏನೋ ಓಕೆ ಬಿಡು, ನನ್ನ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು ಅನ್ನೋ ಥರ ಫೀಲ್ ಬಂತು. ನಾನು ಅಷ್ಟೇ ಇಲ್ಲಿ ಬಂದೆ, ಇಲ್ಲಿ ಇಳಿದೆ, ನಾನು ಬೋಟಿಂದ ಕೆಳಗಡೆ ಇಳಿದ್ಬಿಟ್ಟು ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಬೋದು. ಶಾಪಿಂಗ್ ಮೀನ್ಸ್ ಏನು ಬಟ್ಟೆಗಿಟ್ಟೆ ಆ ಥರ ಅಲ್ಲ, ನಿಮ್ಗೇನಾದರೂ ಮೆಡಿಸಿನ್ ಆ ಥರ ಎಲ್ಲ ಬೇಕಿದ್ರೆ, ಚಾಕ್ಲೇಟ್ಸ್ ಎಲ್ಲ ಬೇಕಿದ್ರೆ ಅಲ್ಲ. ನಮ್ಮ ಬೋಟಲ್ಲಿ ಒಂದು ಚಿಕ್ಕ ಬೇಬಿ ಇತ್ತು, ಅದು ತುಂಬ ಕ್ಯೂಟ್ ಇತ್ತು. ನೀವು ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ರೆ ಆ ಬೇಬಿನ. ಅದಕ್ಕೆ ಆ ಬೇಬಿ ಎಷ್ಟು ಡಿಮ್ಯಾಂಡಿಂಗ್ ಅಂತ ಹೇಳಿದರೆ, ನೀವು ಸುಮ್ಮನೆ ಮಾತಾಡಿಸಿದ್ರೆ ಅದು ಮಾತಾಡಿಸ್ತಾನೆ ಇರಲಿಲ್ಲ, ತುಂಬ ಒಂಥರ ಡೋಂಟ್ ಕೇರ್ ಅನ್ನೋ ಥರ ಆ್ಯಟಿಟ್ಯೂಡ್ ತೋರಿಸ್ತಾ ಇತ್ತು. ಏನಾದರೂ ಒಂದು ಚಾಕ್ಲೇಟ್ ಇಟ್ಕೊಂಡು ಹೋದರೆ ಆ ಬೇಬಿ ಹತ್ರ ಫುಲ್ ಬಂದುಬಿಟ್ಟು ತೊಡೆ ಮೇಲೆ ಕುತ್ಕೊತಾ ಇತ್ತು. ಅಷ್ಟು ಆ ಬೇಬಿ ತುಂಬ ಓವರ್ ಸ್ಮಾರ್ಟ್, ಬಟ್ ಅಷ್ಟೇ ಕ್ಯೂಟ್ ಇತ್ತು. ಸೊ ಆ ಬೇಬಿಗೆ ಚಾಕ್ಲೇಟ್ ತೊಗೊಳಕ್ಕೋಸ್ಕರ ನಾನು ಇಳಿದೆ ಆ್ಯಕ್ಚುಲಿ ಇಲ್ಲಿ. ಆಮೇಲೆ ನಾನು ಆ್ಯಕ್ಚುಲಿ ಕವರ್ ಫುಲ್ ಚಾಕ್ಲೇಟ್ ತೊಗೊಂಡಿದ್ದೆ. ಬಿಕಾಸ್ ಏನಂತ ಹೇಳಿದ್ರೆ ನನಗೆ ಒಂದು ತಲೆಯಲ್ಲಿತ್ತು, ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಆ ಬೇಬಿನ ಬ್ರೈಡ್ ಮಾಡಬೇಕು ಅಂತ. ಸೊ ಆಮೇಲೆ ನಾನು ಚಾಕ್ಲೇಟ್ ಕೊಟ್ಟಮೇಲೆ ಆ್ಯಕ್ಚುಲಿ ಆ ಬೇಬಿ ನನಗೆ ತುಂಬ ಫ್ರೆಂಡ್ ಆಯಿತು. ತುಂಬ ಅಂತೇಳಿ ಎಷ್ಟು ಮುದ್ದಾಡಿದೆ ನಾನು ಆ ಬೇಬಿನ. ನಿಜ ಆ ಬೇಬಿ ಎಷ್ಟು ಕ್ಯೂಟ್ ಅಂದರೆ ಮೈ ಗಾಡ್, ಅಷ್ಟು ಕ್ಯೂಟ್ ಆಗಿತ್ತು. ಆಮೇಲೆ ನಾವೇನಂತ ಹೇಳಿದರೆ ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ವಿ. ನಾವೇನಂತ ಹೇಳಿದರೆ ಜಾಸ್ತಿ ಈ ಥರ ಬಂದುಬಿಟ್ಟು ಬಾಲ್ಕನಿ ಹತ್ರನೇ ಕೂತ್ಕೊಂಡಿದ್ವಿ. ಬಿಕಾಸ್ ನಿಮಗೆ ಡೇ ಟೈಮ್ AC ಆನ್ ಇರಲ್ಲ, ಬಟ್ ನೀವು ಈ ಥರ ಬಾಲ್ಕನಿಯಲ್ಲಿ ಬಂದು ಕೂತ್ಕೊಂಡ್ರೆ ಆ ನೈಸ್ ಬ್ರೀಸ್ ಬರ್ತಾನೆ ಇರುತ್ತೆ ನಿಮಗೆ. ಆಮೇಲೆ ನಿಮ್ಗೇನಂತ ಹೇಳಿದರೆ ನೀವು ಫುಲ್ ಎಲ್ಲ ಥರ ಬೋಟ್ಸ್ ಓಡಾಡೋದು, ಮತ್ತು ಅದನ್ನೊಂಥರ ಆ ನೇಚರ್ನ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡ್ಬೋದು. ನೀವು ರೂಮ್ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಒಂಥರ ವಿ ಕಾಂಟ್ ಫೀಲ್ ಇಟ್ಟಲ್ಲ. ನಾವು ಈ ಥರ ಹೌಸ್ ಬೋಟಲ್ಲಿ ಇದ್ದೀವಿ, ಆಚೆ ಹೇಗಿದೆ ನೇಚರ್ ಅದನ್ನೆಲ್ಲ ಫೀಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾವು ಆಚೆನೇ ಜಾಸ್ತಿ ಹೊತ್ತಿದ್ವಿ. ಅಮ್ಮಂಗೆ ಕೂಡ ಆ ಥರ ಸ್ವಲ್ಪ ಇಷ್ಟ. ಬಟ್ ಅಮ್ಮ ಏನಂತ ಹೇಳಿದರೆ ಅಲ್ಲಿ ಬಂದು ಕೂಡ ಬಿಗ್ ಬಾಸ್ನೆಲ್ಲ ನೋಡ್ತಾಯಿದ್ರು, ನಂದು ಹಳೆ ವಿಡಿಯೋಸ್ ಎಲ್ಲ ನೋಡ್ತಾಯಿದ್ರು. ಅದೇ ಅಂತ ಇದೆ, ಅಮ್ಮ ನಿಮಗೆ ಎಷ್ಟು ಬಿಗ್ ಬಾಸ್ ಹುಚ್ಚು ಅಂತೇಳ್ಬಿಟ್ಟು, ಬಿಗ್ ಬಾಸಲ್ಲಿ ಅವ್ನು ಆ ಥರ ಮಾಡ್ದೆ, ಇವಳು ಈ ಥರ ಮಾಡ್ದೆ ಅಂತ ಫುಲ್ ನಂಗೆ ಸ್ಟೋರಿ ಹೇಳ್ತಾಯಿದ್ರು. ನಾನು ಅಷ್ಟೊಂದು ಅದನ್ನೆಲ್ಲ ಫಾಲೋ ಮಾಡಲ್ಲ. ಬಟ್
ಅಮ್ಮಂಗೋಸ್ಕರ ಒಟ್ಟು ಕೇಳಿಸ್ಕೊತಾ ಇದೆ. ಯಾರು ಗಿಲ್ಲಿ ಬಗ್ಗೆ ಹೇಳ್ತಾಯಿದ್ರು, ಅಶ್ವಿನಿ ಬಗ್ಗೆ ಹೇಳ್ತಾಯಿದ್ರು, ಹೀಗೆ ಎಲ್ಲರ ಬಗ್ಗೆನೂ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಅಮ್ಮಂಗೆ ಅದು ಇಂಟ್ರೆಸ್ಟಿಂಗ್ ಟಾಪಿಕ್. ಅವ್ರಿಗೆ ಕಾಲ್ ಮಾಡಿದ್ರೇನೋ ಅಷ್ಟೇ ಅವ್ರು ಜಾಸ್ತಿ ಮಾತಾಡೋದು ಬಿಗ್ ಬಾಸ್ ಬಗ್ಗೆನೇ. ನಾನು ಅದೇ ಅಂತ ಇದ್ದರೆ ನಿಮ್ಗೆ ಈ ಥರ ಕೇರಳ ಟ್ರಿಪ್ ಕರ್ಕೊಂಬಂದು ಈ ಥರ ಎಲ್ಲ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರು, ನೀವು ಬರೀ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಾ ಇದ್ದೀರಲ್ಲ ಅಂತ. ಬಟ್ ಇಟ್ಸ್ ಹರ್ ಲೈಕಿಂಗ್ ಅಲ್ಲ. ಓಕೆ, ಐ ಹ್ಯಾವ್ ಟು ರೆಸ್ಪೆಕ್ಟ್ ದ್ಯಾಟ್ ಆಲ್ಸೋ. ನಾನು ಮಾತ್ರ ಯಾವ ಥರ ಪರ್ಸನ್ ಅಂತ ಹೇಳಿದ್ರೆ, ನಾನು ತುಂಬ ನೇಚರ್ ಲವರ್. ನನಗೆ ನೇಚರ್ ಬ್ಯೂಟಿ ಅಂದರೆ ತುಂಬ ಇಷ್ಟ. ನಾನು ಯಾವ ಪ್ಲೇಸ್ಗೆ ಹೋದ್ರೂ ಆ ಥರ ನೇಚರ್ ಬ್ಯೂಟಿ ಇರೋದನ್ನ ಹುಡುಕ್ಬಿಟ್ಟು ಹೋಗ್ತೀನಿ. ಬಟ್ಟು ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ಆ ಥರ ಇಲ್ಲ. ಅವ್ರಿಗೇನಂತ ಹೇಳಿದ್ರೆ ಈಗ ತುಂಬ ಡೆವಲಪ್ಡ್ ಕಂಟ್ರೀಸು ಆ ಥರ ಎಲ್ಲ ನೋಡಬೇಕಂತ ಇಷ್ಟ. ನನಗೇನಂತ ಹೇಳಿದ್ರೆ ತುಂಬ ಈ ಥರ ನೇಚರ್ ರಿಲೇಟೆಡ್ ಆಗಿರೋವಂಥ ಪ್ಲೇಸಸ್ಸು ಕಂಟ್ರೀಸ್ ನೋಡಬೇಕಂತ. ಸೊ ನಾನಂತೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಇದೆಲ್ಲ ಫೀಲ್ ಮಾಡ್ತಾಯಿದ್ದೆ, ಆ ಬ್ರೀಸ್ನ. ಆಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತಲ್ಲ, ಆ ಕೋಕೋನಟ್ ಟ್ರೀ, ಆ ಲೈಟ್ಸು, ಆ ಹೌಸ್ ಬೋಟ್ಸು, ಅದೆಲ್ಲ ಒಂಥರ ನೀವು ಹಾರ್ಟಿಂದ ಫೀಲ್ ಮಾಡಬೇಕು. ಅದು ಯಾರ್ಯಾರು ನೇಚರ್ ಲವರ್ಸ್ ಇರ್ತಾರೆ ಅವರು ದೇ ಕ್ಯಾನ್ ಓನ್ಲಿ ಫೀಲ್ ಇಟ್. ಸೊ ನಾನು ನೇಚರ್ ಲವರ್. ನಾನು ತುಂಬ ಅದನ್ನು ಏನಂತ ಹೇಳಿದ್ರೆ ಫೀಲ್ ಮಾಡ್ತೀನಿ ಮತ್ತು ಅಡ್ಮೈರ್ ತುಂಬ ಮಾಡ್ತೀನಿ ಹಾರ್ಟಿಂದ. ಸೊ ಟೋಟಲಾಗಿ ನಮ್ಮದು ಸ್ಟೇ ಸಖತ್ತಾಗಿತ್ತು. ಆಮೇಲೆ ನಮಗೆ ಹೌಸ್ ಬೋಟಲ್ಲಿ ಬಂದಿರೋರೆಲ್ಲ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು. ಆಫ್ಟರ್ ಡಿನ್ನರ್ ಒಂದು 4 ಫ್ಯಾಮಿಲೀಸ್ ಇತ್ತು. ಅವರೆಲ್ಲರೂ ನಾವೆಲ್ಲ ಸೇರಿಬಿಟ್ಟು ಊನೋ ಆಡಿದ್ವಿ. ಊನೋ ಎಷ್ಟು ತನಕ ಆಡಿದ್ವಿ ಅಂದರೆ ನೈಟ್ 1 o'clock ತನಕ ಆಡಿದ್ವಿ. ನಮ್ಮ ಸ್ಟೇಯಲ್ಲಿ ಒಬ್ಬರು ಹನಿಮೂನ್ ಕಪಲ್ ಇದ್ದರು. ಅವರು ಪಾಪ ನಮ್ಮ ಜೊತೆ 1 o'clock ತನಕ ಕೂತ್ಕೊಂಡ್ಬಿಟ್ಟು ಊನೋ ಆಡಿದ್ರು. ಲಕ್ಕಿಲಿ ನಾನು 3 ಗೇಮ್ಸಲ್ಲಿ ವಿನ್ ಆದೆ. ಬಟ್ 1 ಗೇಮಲ್ಲಿ ಐ ಲಾಸ್ ದ ಗೇಮ್. ಅದೊಂದು ಸ್ವಲ್ಪ ಬೇಜಾರಾಯಿತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ನಾನು ಚೆನ್ನಾಗಿ ರೆಡಿ ಆದೆ. ಬೈ ದ ವೇ, ನನಗೆ ಈ ಡ್ರೆಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಇಷ್ಟು ಟ್ರಿಪ್ಪಲ್ಲಿ ಎಷ್ಟು ಡ್ರೆಸ್ ಹಾಕಿದೆ ಅದರಲ್ಲಿ ಐ ಥಿಂಕ್ ಇದು ನಂದು ಪರ್ಸ್ನಲ್ ಫೇವ್ರೇಟ್ ಅಂತ ಅಂದ್ಕೊತೀನಿ. ಬಿಕಾಸ್ ಇದೊಂದು ಬಂದು ಕಾರ್ಡ್ ಸೆಟ್ ಇತ್ತು, ಮಧ್ಯದಲ್ಲಿ ಈ ಥರ ಕಟ್ಕೊಳ್ಳೋದಿತ್ತು. ನಾನು ಆ್ಯಕ್ಚುಲಿ ಕಾಲೇಜ್ ಡೇಸಲ್ಲಿರುವಾಗ ಐ ಹ್ಯಾಡ್ ಅ ವಂಡರ್ಫುಲ್ ಫಿಗರ್. ನಾನು ಆವಾಗ ಈ ಥರ ಕಾರ್ಡ್ ಸೆಟ್, ಈ ಥರ ಸೊಂಟ ಇದು ಆ ಥರ ಡ್ರೆಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಬಟ್ ಇವಾಗ್ಲೂ ಓಕೆ, ಪರವಾಗಿಲ್ಲ, ಚೆನ್ನಾಗೇ ಅನ್ನಿಸ್ತು. ಸೊ ಈ ಥರ ಇತ್ತು ನಮ್ಮದು ಆಲಪಿ ಹೌಸ್ ಬೋಟ್ ಸ್ಟೇ. ನಾನು ಸ್ಟೇ ಆಗಿದ್ದು ಗೋಲ್ಡ್ ರಿವರ್ ಹೌಸ್ ಬೋಟ್ ಅಂತ. ನಿಮಗೇನಾದರೂ ಡೀಟೇಲ್ಸ್ ಬೇಕಾದರೆ DM ಮಾಡಿ, ಐ ವಿಲ್ ಶೇರ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.